ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿ ಚಾನಲ್. ಹ್ಯಾಪಿ ಸಂಡೇ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ನಿಂಗ್ ಎಲ್ಲ ತುಂಬ ಕೆಲಸ ಇತ್ತು ಅಂತೇಳಿ. ಇವತ್ತು ಹೆಂಗೂ ಮನೇಲಿದ್ದೀನಲ್ಲ, ಒಂದಷ್ಟು ಗಾರ್ಡನ್ ಕ್ಲೀನ್ ಮಾಡೋದಿತ್ತು ಆ್ಯಂಡ್ ಕೆಲವೊಂದು ಗಿಡಗಳು ಬೆಳೀತಾ ಇಲ್ಲ ಸರಿಯಾಗಿ. ಯಾಕೆ ಬೆಳೀತಾ ಇಲ್ಲ ಅಂಥೇಳಿ ನೋಡೋದಿತ್ತು. ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂಥೇಳಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಮಳೆ ಬೇರೆ ಬರ್ತಾ ಇದೆ. ಇನ್ನೂ ಎಷ್ಟು ದಿನ ಅಂತ ಬರುತ್ತೆ ಗೊತ್ತಿಲ್ಲ ಈ ಮಳೆ. ನಂಗಂತ ಸಾಕಾಗಿದೆ. ಯಾಕಂತಂದರೆ ಇತ್ತ ಕಡೆ ಜೋರಾಗೂ ಬರ್ತಾ ಇಲ್ಲ, ಇತ್ತ ಕಡೆ ಬಿಡ್ತಾನೂ ಇಲ್ಲ. ಸೊ ನಿಮಗೂ ತೋರಿಸೋಣ, ನಿಮ್ಗೇನಾರ ಗೊತ್ತಾಗ್ಬೋದು ಯಾಕೆ ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ ಅಂಥೇಳಿ. ಸೊ ಏನಾದರೂ ರೀಸನ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಏನು ಪ್ರಾಬ್ಲಮ್ ಆಗಿದೆ ಅಂಥೇಳಿ. ನನಗನ್ಸುತ್ತೆ ಜಾಸ್ತಿ ಮಳೆ ಆಗ್ತಿದೆಯಲ್ಲ, ಸೊ ಮಳೆ ಆಗೋದ್ರಿಂದ ನೀರು ಜಾಸ್ತಿ ಆಗಿರಬೇಕು, ಅದಕ್ಕೆ ಬೆಳೀತಾ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ನೋಡೋಣ ಆಯ್ತಾ. ಯಾಕೆ ನಗ್ತಿದ್ದೀನಿ ಅಂತ ನೋಡ್ತಿದ್ದೀರ? ನಾನು ಗಾರ್ಡನ್ ಕೆಲಸ ಮಾಡೋಣ ಅಂತ ಹೊರಗೆ ಬಂದೆ. ಈ ಬಾಯಿ ನನ್ನ ಹೊಲಕ್ಕೆ ಕರ್ಕೊಂಡು ಹೊಂಟ್ರು. ಭಾಳ ದಿನ ಆದಮೇಲೆ ಹೊಲದ ಕಡೆ ಹೋಗ್ತಿದ್ದೀನಿ. ಯಾರಿಗಾದರೂ ಸ್ವಲ್ಪ ಜಮೀನಿತ್ತಂದ್ರೆ ಈ ಥರ ಯೂಸ್ ಮಾಡ್ಕೋಬೋದು ನೋಡ್ರಿ. ಎಷ್ಟು ಥರ ಹಾಕ್ಯಾರೀಗ: ಗೊಂಜಾಳ, ಅರಿಶಿನ, ತೊಗರಿ, ಚೌಳಿ ಗಿಡ, ಮೆಣಸಿ ಗಿಡ, ಹೆಸರುಕಾಯಿ. ಎಳ್ಳಿಲ್ದವ್ರಿ ಯಾವ್ದು ಚೌಳಿಕೆ ಗಿಡ ಎಲ್ಲಿದೆ? ಆಲ್ಮೋಸ್ಟ್ 1 ವರ್ಷ ಆಗಕ್ಕೆ ಬಂತೇನೋ ನಾನು ಈ ಕಡೆ ಬಂದೇ ಇಲ್ಲ. ನಿಮ್ಗಿಲ್ಲೊಂದು ಪ್ರಕೃತಿ ವಿಸ್ಮಯ ತೋರಿಸ್ತೀನಿ. ಒಂದು ಹುಣಸೆ ಮರ ಇದೆ, ಸಿಕ್ಕಾಪಟ್ಟೆ ದೊಡ್ಡದು. ಆಮೇಲೆ ಈ ಊರಲ್ಲಿ ಏನು ಫೇಮಸ್ ಅಂತಂದರೆ, ಎಲ್ಲೆಲ್ಲಿ ತೆರೆದ ಬಾವಿಗಳಿದಾವಲ್ಲ, ಒಂದೊಂದು ಬಾವಿಗೂ ಒಂದೊಂದು ಹುಣಸೆ ಮರ ಹಚ್ಬಿಟ್ಟಿದ್ದಾರೆ ದೊಡ್ಡದು. ಇಲ್ಲಿ ನೋಡ್ರಿ, ಬಡ್ಡಿ ಪೂರ ಒಣಗೋಗೈತಿ, ಹಸಿ ಅನ್ನೋದಿಲ್ಲ. ಕಾಣಿಸ್ತಿದ್ಯಾ? ಅದರ ಮ್ಯಾಲೆ ಮಾತ್ರ ಗಿಡ ಚಿಕ್ತೈತಿ, ಪೂರ ಒಣಗೈತೆ. ಅದ ಬಡ್ಡಿ ಕಾಂಡ ಅಂತಿರಲ್ಲ, ಅದೆಲ್ಲ ಒಣಗಿ ಹೋಗೈತೆ, ಮ್ಯಾಲೆ ಮಾತ್ರ ಹಸಿ ಐತಿ. ಪ್ರಕೃತಿ ವಿಸ್ಮಯನೇ ಅಲ್ಲ ಅದ. ಇದು ರಾಮಫಲ. ಚಲೋ ವಾಪಸ್ ಮನೆ ಕಡೆ ಹೋಗಿ. ಏನು ಗೊತ್ತಾ, ದುಡ್ಡು ಕೊಟ್ಟು ಕೊಂಡು ತಂದು ತಿನ್ನೋದ್ರಲ್ಲಿ ಸಿಗುವ ಖುಷಿಗಿಂತ ಸ್ವಂತವಾಗಿ ಬೆಳೆದು ತಿನ್ನೋದ್ರಲ್ಲಿ ಸಿಗೋ ಖುಷಿ ಇರುತ್ತೆಯಲ್ಲ, ಆ ಖುಷಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಮ್ಮ, ನಾನು ಫಸ್ಟ್ ಮದುವೆ ಆಗಿ ಬಂದಾಗ ಹಚ್ಚಿದ ಗಿಡ ಇದು, ಇವಾಗ ಫಲ ಕೊಡ್ತಾ ಇದೆ. ಆ್ಯಂಡ್ ಇದು ವಾಟರ್ ಆ್ಯಪಲ್ಲು, ಹೈಟೇ ಆಗ್ತಾ ಇಲ್ಲ. ಇದೊಂದು ಯಾಕೆ ಬೆಳೀತಾ ಇಲ್ಲ ಅಂತ ನಂಗೆ ಗೊತ್ತೇ ಆಗ್ತಾ ಇಲ್ಲ. ಅಲ್ಲೊಂದೈತೆ, ಇಲ್ಲೊಂದೈತೆ. ಇದು ಎಷ್ಟು ಹಚ್ಚಿದಾಗ ಎಷ್ಟಿತ್ತು, ಈಗೂ ಅಷ್ಟೇ ಐತೆ. ಮಿಕ್ಕಿದೆಲ್ಲ ಗ್ರೋತ್ ಆಗಿದಾವ, ಅದು ಬಂದೇ ಬೆಳೀತಾ ಇಲ್ಲ. ಆಮೇಲೆ ಇದೊಂದು ಇದು ಕೂಡ ಹೈಟ್ ಆಗ್ತಿಲ್ಲ, ಮತ್ತು ಒಣಗೂ ಇಲ್ಲ. ಇದು ಇಲ್ಲಿ ಒಂದು ಸ್ವಲ್ಪ ಮಾತ್ರ ಒಣಗೋಗಿದೆ, ಅದನ್ನು ಬಿಟ್ಟರೆ ಒಣಗೂ ಇಲ್ಲ. ಗಿಡ ಹಸಿರಾಗಿದೆ ಬಟ್ ಬೆಳೀತಾ ಇಲ್ಲ. ಏನು ರೀಸನ್ನು ಗೊತ್ತಾಗ್ತಿಲ್ಲ. ಈ ಪಾಮ್ ಟ್ರೀ, ಬಾಟಲ್ ಪಾಮ್ ಇದ್ದಾವ, ಸಖತ್ತಾಗಿ ಬೆಳೀತಿದ್ದಾವೆ. ಹಚ್ಚಿದಾಗ ಇದೆರಡು ಮಾತ್ರ ಇತ್ತು, ಇದೇನಿದಿಲ್ಲ. ಇದೆಲ್ಲ ಹೊಸದಾಗಿ ಮರಿ ಹೊಡಿದು ಅಂತಾರೆ ನಮ್ಮ ಕಡೆ, ಕೆಲವೊಂದು ಕಡೆ ಪಡ್ಲು ಹೊಡಿದು ಅಂತಾರೆ. ಇದೆಲ್ಲ ಬಿಟ್ಕೊತಿದೆ. ಇದೆಲ್ಲ ಚೆನ್ನಾಗಿ ಬೆಳೀತಿದೆ, ಬಟ್ ಅದೆರಡೇ ಬೆಳೀತಾ ಇಲ್ಲ. ಆಮೇಲೆ ಇಲ್ಲೊಂದು, ಇದು ಕೂಡ ಹಾಗೆ ಇತ್ತು ಮುಂಚೆ ಆಯಿತಾ, ಇವಾಗ ಇಲ್ಲಿ ಬೆಳ್ಕೊತಾ ಇದೆ. ಇದು ಮುಂಚೆ ಇದು ಬೆಳೆದಿರಲಿಲ್ಲ ನೋಡಿ. ಇದ್ರೊಟ್ಟಿಗೆ ಹಚ್ಚಿದೆ, ಅದೆಲ್ಲ ಎಷ್ಟು ದೊಡ್ಡದಾಗೈತೆ. ಈ ಪಪ್ಪಾಯ ಗಿಡನ ಅಷ್ಟೇ ಆಲ್ಮೋಸ್ಟ್ 1 ವರ್ಷ ಆಗಕ್ಕೆ ಬಂತೇನೋ ಹಚ್ಚಿ. ಇವಾಗ ಕಾಯಿ ಆಗ್ತಿದೆ. ಆಮೇಲೆ ಇದು ಕಾಕಡ ಹೂವು, ಗುಲಾಬಿ ಹೂವು, ಇದು ಕೂಡ ದೊಡ್ಡದಾಗ್ತಿದೆ. ಗುಲಾಬಿ ಒಂದೇ ಕಂಟೆ ಇತ್ತು ಆವಾಗ, ಇವಾಗ ಸೈಡೆಲ್ಲ ಒಡೆದಿದೆ ನೋಡಿ, ಎಷ್ಟು ಮೊಗ್ಗಿ ಬಿಟ್ಟಿದ್ದಾವೆ. ಆಮೇಲೆ ತೆಂಗಿನ ಮರ, ಇದು ಕೂಡ ಮೇನಲ್ಲಿ ಹಚ್ಚಿದ್ದೀನಿ ನಾನು, ಎಷ್ಟು ಬೇಗ ದೊಡ್ಡದಾಗಿದ್ದಾವೆ. ಆಮೇಲೆ ಇದು ಡೈರಿ ಫ್ಲವರ್ ಅಂಥೇಳಿ, ಇದು 3 ಥರ ಬರುತ್ತೆ. ಇದನ್ನ 2 ಕಲರ್ ಇರುತ್ತೆ. ಆಮೇಲೆ ಇಲ್ಲೊಂದಿದೆ, ಇದು ಬಿಳಿ ದಾಸವಾಳ,
ಇದು ನೋಡ್ರಿ, ಇದು ಡೈರಿ ಫ್ಲವರ್. ಇದು ಮೊಗ್ಗಿ ಬಿಡ್ತಾ ಇದೆ. ಇನ್ನು 4-5 ದಿನದಲ್ಲಿ ಇದು ಅರಳುತ್ತೆ. ಆಮೇಲೆ ಇದು ಮೋಸಂಬಿ. ಇವು ಕೂಡ ಮೇನಲ್ಲೇ ಹಚ್ಚಿದ್ದು. ತಂದಾಗ ಎಷ್ಟು ಚಿಕ್ಕದಿದ್ವು, ಇವಾಗ ಎಷ್ಟು ಹೈಟ್ ಆಗಿದಾವಲ್ಲ. ಇವೆಲ್ಲ ಶೋ ಪೀಸಸ್ಸು. ಸೇವಂತಿಗೆ ಹೂವು ಮೊನ್ನೆ ಎಷ್ಟೆಲ್ಲ ಅರಳಿತ್ತು, ಇವಾಗ ಹಿಂಗಾಗಿದೆ. ಯಾಕಂತ ಗೊತ್ತಿಲ್ಲ, ಅದು ಒಣಗೋಗಿರೋ ಥರ. ಮಳೆ ಮಾತ್ರ ಐತಿ, ನೀರಿಂದ ಏನು ಕೊರತೆ ಇಲ್ಲ, ಆದರೆ ಗಿಡ ಹಸಿರಿಲ್ಲ. ಆ್ಯಂಡ್ ಇದೊಂಥರ ದುಂಡು ಮಲ್ಲಿಗೆ. ಇದು ಇದೆಲ್ಲ ಅಬೋಲಿ ಗಿಡಗಳು. ಗೈಸ್, ಏನು ಗೊತ್ತಾ, ಇವತ್ತು ನಮ್ಮ ಗಾರ್ಡನಲ್ಲಿ ಮಶ್ರೂಮ್ ಬೆಳೆದೈತೆ ಆಯಿತಾ. ನಾವೇನು ಬೆಳೆಸಿಲ್ಲ, ಕಂಟಿನ್ಯೂವಸ್ ಮಳೆ ಹತ್ತಿದ್ರಿಂದ ಬೆಳ್ಕೊಂಡೈತಿ. ಏನೋ ನೋಡೋಕೆ ಹೋಗಿದ್ದು ಸಿಕ್ತಿವತ್ತು. ಇದು ಸಿಕ್ಕಾಗಿಂದ ಒಂದು ಸ್ಟೋರಿ, ಒಂದು ಇನ್ಸಿಡೆಂಟ್ ನೆನಪಾಯ್ತು ನನಗೆ PUC ಇದ್ದಾಗಿಂದ. ಏನಂತಂದ್ರೆ, ಒಂದು ನಿಮಿಷ ನಾನು ಫೋನ್ ಇಡ್ತೀನಿ. ನಾನು PUC ಮುಗ್ದಿತ್ತ, ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು, ಇನ್ನೂ ನಂದು ಬುಕ್ ಪಬ್ಲಿಷ್ ಮಾಡೋದಿತ್ತು. ಹಾಗಾಗಿ ನಾನು ಅಲ್ಲೇ ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದೆ, ನಾವು ಚೇತನ ಹಾಸ್ಟೆಲಲ್ಲಿ. ಎಲ್ಲ ಮಕ್ಕಳೆಲ್ಲ ಊರಿಗೆ ಹೋಗಿದ್ರು. ನಾನು, ಸೀತಾ, ಮಂಜು, ಫಾದರ್ ಜೆರಾಲ್ಡು, ಫಾದರ್ ಹೆರಿ ಮತ್ತು ಅರುಣಾ ಮೇಡಮು, ರೂಪಾ ಮೇಡಮ್, ಹಾಸ್ಟೆಲ್ ವಾರ್ಡನ್ಸ್ ಅವರಿಬ್ಬರಿದ್ರು. ಒಂದಿನ ಫಾದರ್ಸ್ ನಾವು ಹೊರಗಡೆ ಊಟಕ್ಕೆ ಕರ್ಕೊಂಡೋಗಿದ್ರು ಬಿಜಾಪುರಲ್ಲಿ ಆಯಿತಾ. ಲಾಯಲಾ ಕಾಲೇಜಲ್ಲಿ ನಾನು ಓದಿದ್ದು. ಪರ್ಲ್ ಹೋಟೆಲ್ ಅಂತ ಇದೆ ಬಿಜಾಪುರಿಗೆ, ಗೋಲ್ ಗುಂಬಜ್ ಹತ್ರ ಎಂಟರ್ ಆಗ್ತಿದ್ದಂಗೆ ಐತಲ್ಲ ಹೋಟೆಲ್, ಅಲ್ಲಿ ಆ ಹೋಟೆಲಿಗೆ ಕರ್ಕೊಂಡು ಹೋಗಿದ್ರು. ಇನ್ನೊಂದು ಏನಂತಂದರೆ, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಅವತ್ತೇ ನಾನು ರೆಸ್ಟೋರೆಂಟ್ ಊಟಕ್ಕಂತ ಹೋಗಿದ್ದು. ಅದನ್ನು ಬಿಟ್ಟರೆ ನಾರ್ಮಲ್ ಸಣ್ಣ ಸಣ್ಣ ಹೋಟೆಲ್ಸ್ ಇರ್ತಾವಲ್ಲ, ಅಲ್ಲಿ ಹೋಗಿದ್ದು. ನಮ್ಗೆ ಅವಾಗ ರೆಸ್ಟೋರೆಂಟ್ ಊಟ ಮಾಡೋದಿರಲಿ, ನಾನು ರೆಸ್ಟೋರೆಂಟ್ ಕೂಡ ನೋಡಿರಲಿಲ್ಲ. ಮನೆಯಲ್ಲೇ ತಿಂಡಿ ಮಾಡೋದೇ ಹೆಚ್ಚು. ಯಾವಾಗೋ ಒಂದ್ಸರಿ ಇಡ್ಲಿ ದೋಸೆ ಮಾಡ್ತಿದ್ವಿ, ಅದನ್ನು ಬಿಟ್ಟರೆ ನಾರ್ಮಲ್ ರೊಟ್ಟಿ ಚಪಾತಿ. ಇವಾಗ ರೆಸ್ಟೋರೆಂಟ್ ಅಡುಗೆನ ಮನೇಲೇ ಮಾಡ್ಕೊಂಡು ತಿಂತೀವಿ. ಬಟ್ ಆ ಡೇಸ್ ಹೆಂಗಿತ್ತು ಅಂತಂದರೆ, ಅದ ಫಸ್ಟ್ ಟೈಮ್ ನಾನು ಹೋಗಿದ್ದು. ನಂಗೆ ಟೇಬಲ್ ಮ್ಯಾನರ್ಸ್ ಗೊತ್ತಿರಲಿಲ್ಲ. ಹೀಗೆ ಏನು ಅಂತೇಳಿ, ಫಸ್ಟ್ ಸೂಪ್ ಬರುತ್ತೆ, ಸೂಪ್ ತೊಗೋಬೇಕು, ಹೀಗೆ. ಆಮೇಲೆ ಊಟ, ಆಮೇಲೆ ಇದು ಸ್ನ್ಯಾಕ್ಸ್, ಆಮೇಲೆ ಊಟ, ಆಮೇಲೆ ಐಸ್ ಕ್ರೀಮು, ಹೀಗೆಲ್ಲ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಫಸ್ಟಿಗೆ ಹೋದ ಕೂಡಲೇ ಮೆನು ಕೊಟ್ಟರು. ಫಾದರ್ಸ್, ನೀವೇನೇನು ತೊಗೋತೀರಿ ಹೇಳ್ರಿ ಅಂತಂದರು. ನಾನೇನು ಹೇಳಿಲ್ಲ, ಸುಮ್ಮನೆ ಕೂತ್ಕೊಂಡೆ. ಮಂಜು ಮತ್ತು ಸೀತಾ ಏನಂದರು, ಸೂಪ್ ತೊಗೊಳ್ಳೋಣ ಫಾದರ್ ಅಂತಂದ್ರೆ. ಅದರಲ್ಲಿ ಮಶ್ರೂಮ್ ಸೂಪ್ ಅಂತ ಹೇಳಿದ್ರು. ನನಗೆ, ನಾವು ನಾಯಿ ಕೊಡೆ ಅಂತ ಕರಿತೀವಿ ಕನ್ನಡದಲ್ಲಿ, ಅದಕ್ಕೆ ಇಂಗ್ಲೀಷಲ್ಲಿ ಮಶ್ರೂಮ್ ಅಂತಾರೆ, ಅದ್ರದ್ದು ಒಂದು ಸೂಪ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಆಯಿತಾ. ಲಿಟ್ರಲಿ ಬಂತದು ಸೂಪ್. ಬಂದಾದಮೇಲೆ ಎಲ್ಲರೂ ಕುಡಿತಿದ್ರು. ನೀನೇನು ಕೂತ್ಕೊಂಡು ನೋಡ್ತಿದ್ಯಾ, ಕುಡಿ ಅಂತಂದರು. ಇದು ಏನು ಹೇಳಿ ನನಗೆ ಗೊತ್ತಿಲ್ಲ, ಆಮೇಲೆ ಕುಡಿತೀನಿ ಅಂತ ನಾನಂದೆ. ಆಮೇಲೆ ಫಾದರ್ಸ್ ಏನಂದರು, ಅದು ಮಶ್ರೂಮ್ ಸೂಪು. ಮಶ್ರೂಮ್ ಅಂದ್ರೇನು ಅಂತಂದರೆ, ಅವರು ಗೂಗಲ್ ಸರ್ಚ್ ಮಾಡು ಅಂತ ಹೇಳಿದ್ರು. ನಾನು ಗೂಗಲಲ್ಲಿ ಮಶ್ರೂಮ್ ಮೀನಿಂಗ್ ಇನ್ ಕನ್ನಡ ಅಂತ ಹೊಡೆದ್ರೆ, ವಿತ್ ಇಮೇಜ್ ಅಂತ ಹೊಡೆದ್ರೆ ಬಂತಪ್ಪ ಅದು. ಯಪ್ಪ, ಇದ್ರಿ, ಇದು ನಮ್ಮ ಕಡೆ ಎಲ್ಲ ತಿಪ್ಪಾಗಿ ಬೆಳಿತೈತಿ, ತಿಪ್ಪಾಗಿ ಬೆಳಿತೈತಿ, ಇದನ್ನೆಲ್ಲ ತಿಂತೀರಿ ನೀವು, ಚೀನ ತಿನ್ನಂಗಿಲ್ಲ ಅಂತ ನಾನು. ಮತ್ತು ತಾಯಿ ಇದಕ್ಕೇನು ಸಪ್ರೇಟ್ ಹೊಲದಲ್ಲಿ ಬೆಳೆದಿರ್ತಾರೆ, ಅದು ಪಲ್ಯ ಸೂಪ್ ಎಲ್ಲ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿದ್ರು. ಇದೊಂದಾಯ್ತಾ. ನೆಕ್ಸ್ಟ್ ಊಟ ಆರ್ಡರ್ ಮಾಡಿದ್ರು. ಅದರಲ್ಲಿ ಇದು ಬೇಬಿ ಕಾರ್ನ್ ಮಂಚೂರಿ ಬರುತ್ತಲ್ಲ, ಅದನ್ನ ಆರ್ಡರ್ ಮಾಡಿದ್ರು. ಅದು ಕೂಡ ಒಂದು ಮಜಾನೇ. ಅದು ಬಂತಾ, ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಾದರ್, ಇದೇನು ಇಂಥದ್ದೆಲ್ಲ ತಿಂತೀರಾ ನೀವು, ಇದು ನಮ್ಮ ಕಡೆ ದನ ತಿನ್ನುತ್ತಾ ಅಂತೇಳಿ. ಯಾಕಂದರೆ ನಾವು ಮೆಕ್ಕೆಜೋಳ ಅಂತ ಕರಿತೀವಿ, ಈ ಸೈಡೆಲ್ಲ ಗೊಂಜಾಳ ಅಂತ ಕರೀತಾರೆ ಅದನ್ನು. ಅದ್ರದ್ದು ದಿಂಡು ಏನಿರುತ್ತಲ್ಲ, ದನಕ್ಕೆ ಹಾಕ್ತಾರೆ, ಇಲ್ಲಾಂತಂದ್ರೆ ಅದು ಒಣಗದ ಮೇಲೆ ಒಲೆಗೆ ಹಾಕ್ತಾರೆ. ಅಂಥದ್ದೆಲ್ಲ ತಿಂತೀರಿ ನೀವು, ನಮ್ಮ ಕಡೆ ದನ ತಿಂತದ್ದು, ಇದನ್ನ ತಿನ್ನಂಗಿಲ್ಲ ಅಂತ ನಾನು. ಆಮೇಲೆ ಅರ್ಥ ಆಯ್ತು ನನಗೆ, ಅದು ಬೆಳೀತಾರೆ, ಅದು ಸಣ್ಣದೇನಿರುತ್ತಲ್ಲ ಅದಕ್ಕೆ ಮಂಚೂರಿಯನ್ ಮಾಡ್ಕೊಂಡು ತಿಂತಾರೆ ಅಂಥೇಳಿ. ಸೊ ನಂತರ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾರಿಗೆಲ್ಲ ಫಸ್ಟ್ ಈ ಥರ ಗೊತ್ತಿಲ್ಲದೆ ಹೋಗಿ ಯಾಮಾರಿದೈತಿ, ಕಮೆಂಟ್ ಮಾಡಿರಿ. ನನಗಂತೂ ಅವತ್ತೇ ಹೇಳಿದ್ದೆ ಫಾದರ್ಸ್, ಇವಕ್ಕೆ ಏನೇನಿದೆ ಎಲ್ಲ ನೋಡ್ಕೊಂಡ್ಬಿಡು, ನೆಕ್ಸ್ಟ್ ನೀನು ಬೆಂಗಳೂರಿಗೆ ಹೋಗ್ತಿಲ್ಲ ಕಾಲೇಜಿಗೆ, ನೀನು ನೋಡೋಕ್ಕಂತ ನಾವು ಬಂದಾಗ ನೀನೇ ನಮ್ಮ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಬೇಕು, ನೀನೇ ನೆಕ್ಸ್ಟ್ ಊಟ ಮಾಡಿಸ್ಬೇಕು, ಇವಾಗ ನಾವು ಮಾಡಿಸ್ತಿದ್ದೀವಿ ಅಂತ ಹೇಳಿದರು.
ಅದು ಇವಾಗಲೂ ನನಗೆ ಅದು ನೋಡಿದ ತಕ್ಷಣ ಅದೇ ನೆನಪು ಬಂದಿತ್ತು. ಇವತ್ತಲ್ಲಿ ಗಾರ್ಡನಲ್ಲಿ ಇದನ್ನು ನೋಡಿ ನನಗೆ ನಗು ಬಂತು, ಹಿಂಗೆಲ್ಲ ಮಾತಾಡಿದ್ನಲ್ಲ ನಾನು ಅಂತೇಳಿ. ಒಂದು ಮಶ್ರೂಮ್ ಕತೆ.